ನೆಕ್ಸ್ಟ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಸುಪರ್ದಿಯಲ್ಲೇ ಶಾಸಕರಿಗೆ ಆಪರೇಷನ್ ಆಗ್ತಾ ಇದೆಯಾ ಅಂತ, ಅಂದರೆ ರಾಜಕೀಯದ ಆಪರೇಷನ್ನು ಅಂತ. ಬಿಡದಿಯ ರೆಸಾರ್ಟ್ನಲ್ಲಿ ಇರುವಂತಹ 4 ಒಡಿಶಾ ಕಾಂಗ್ರೆಸ್ ಶಾಸಕರು, ಇದೇ ವಿಚಾರದ ಬಗ್ಗೆ ಈಗ ಹಲವು ಚರ್ಚೆಗಳಾಗ್ತಾ ಇದೆ. 4 ಒಡಿಶಾ ಕಾಂಗ್ರೆಸ್ನ ಶಾಸಕರು ಬಿಡದಿಯ ರೆಸಾರ್ಟ್ನಲ್ಲಿದ್ದಾರೆ. ಅದೇ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿ ಆಪರೇಷನ್ ಕಮಲದ ಯತ್ನ ಆಗಿದೆ ಅಂತ ಒಡಿಶಾ ಶಾಸಕ ಮಂಗು ಕಿಲ್ಲಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಾಗಿದೆಯಂತೆ. ಒಡಿಶಾದ ರೂರ್ಕೆಲಾ SBI ಬ್ಯಾಂಕ್ ಶಾಖೆಯ ಖಾಲಿ ಚೆಕ್ ಕೂಡ ಪತ್ತೆಯಾಗಿದೆ. ಸಹಿ ಹಾಕಿರುವಂಥ ಖಾಲಿ ಚೆಕ್ ಅನ್ನು ಕೊಟ್ಟು ಆಪರೇಷನ್ ಕಮಲದ ಪ್ರಯತ್ನ ಆಗ್ತಾ ಇದೆಯಾ ಅಂತ ವೀರೇಂದ್ರ ಪ್ರಸಾದ್, ಅಜಿತ್ ಕುಮಾರ್ ಸಾಹು ಅವರಿಬ್ಬರು ಆಗಮಿಸಿದ್ರಂತೆ. ಇಬ್ಬರನ್ನೂ ಹಿಡಿದು ಕೂರಿಸಿದ್ದಾರೆ ಈಗ ಸ್ಥಳೀಯ ಕಾಂಗ್ರೆಸ್ ಮುಖಂಡರು. ಅದಾದಮೇಲೆ ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ರಕ್ಷಣೆಯಲ್ಲಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಅವರನ್ನ ಆಪರೇಷನ್ ಕಮಲಕ್ಕೆ ಏನಾದರೂ ಒಳಪಡಿಸೋದಕ್ಕೆ ಮುಂದಾಗಿತ್ತಾ ಅಂತ ಒಡಿಶಾ ಬಿಜೆಪಿ ನೋಡಿ. ಆಧಾರ್ ಕಾರ್ಡು ವೀರೇಂದ್ರ ಪ್ರಸಾದ್ ಅಂತ. ಆಪರೇಷನ್ ಕಮಲದ ಒಂದು ಭಾಗವಾಗಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರನ್ನು, ಅಲ್ಲಿನ ಒಂದಷ್ಟು ಜನ ಕಾಂಗ್ರೆಸ್ ಶಾಸಕರನ್ನು ಆಪರೇಷನ್ ಮಾಡೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಈಗ ಅವರನ್ನು ರೆಸಾರ್ಟ್ನಲ್ಲಿ ಕರ್ಕೊಂಡು ಬಂದು ಕೂರಿಸಲಾಗಿದೆ. ಜೊತೆಗೆ ಅವರ ಬಳಿ ಒಂದು ಬ್ಲ್ಯಾಂಕ್ ಚೆಕ್ ಕೂಡ ಇದೆಯಂತೆ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಪರೇಷನ್ ಕಮಲದ ಭೀತಿಯಿಂದ ಕರ್ನಾಟಕಕ್ಕೆ ಆಗಮಿಸಿ ಬಿಡದಿಯ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಒಡಿಶಾದ ಕಾಂಗ್ರೆಸ್ನ ಒಂದು 3-4 ಜನ ಶಾಸಕರು. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಇವರು ಒಡಿಶಾದ ಕಾಂಗ್ರೆಸ್ ಶಾಸಕರು. ಇದು ಬ್ಲ್ಯಾಂಕ್ ಚೆಕ್ ನೋಡ್ತಾ ಇದ್ದೀರಿ, ಇದೇನೆ ಸೈನ್ ಹಾಕಿದ್ದಾರೆ. ಅದರಲ್ಲಿ SBI ಶಾಖೆಯ ಒಂದು ಖಾಲಿ ಚೆಕ್ಕು, ಒಡಿಶಾದ ರೂರ್ಕೆಲಾ SBI ಶಾಖೆಯ ಒಂದು ಖಾಲಿ ಚೆಕ್ ಅದು ಗಮನಿಸ್ತಾ ಇದ್ದೀರಿ. ಇದೇ ಖಾಲಿ ಚೆಕ್ಕು ಸೈನ್ ಮಾಡಿದ್ದಾರೆ. ಎಷ್ಟು ಅಮೌಂಟು ಅಂತ ಏನೂ ಬರೆದಿಲ್ಲ. ಬ್ಲ್ಯಾಂಕ್ ಚೆಕ್ಕು ಅಂತಂದರೆ ಎಷ್ಟು ಬೇಕಾದ್ರೂ ಬರ್ಕೋಬೋದು, ಎಷ್ಟು ಕೋಟಿ ಬೇಕಾದರೂ ಬರ್ಕೋಬೋದು. ಈ ಚೆಕ್ಕು ಅವ್ರ ಬಳಿ ಸಿಕ್ಕಿದೆ. ಈಗ ಇಬ್ಬರನ್ನೂ ಹಿಡಿದು ಕೂರಿಸಿದ್ದಾರೆ ಕಾಂಗ್ರೆಸ್ನ ಮುಖಂಡರು. ಕಾಂಗ್ರೆಸ್ನ ಮುಖಂಡರು ಯಾರು ಒಳಗಡೆ ಅಂದರೆ ಈಗ ಆಲ್ರೆಡಿ ಬಿಡದಿಯ ರೆಸಾರ್ಟ್ನಲ್ಲಿ ಇರಿಸಿದಾರೋ ಅವರನ್ನು ಹೆಂಗಾದರೂ ಮಾಡಿ ಸೆಳಿಬೇಕು ಅಂಥೇಳಿ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ಬ್ಲ್ಯಾಂಕ್ ಚೆಕ್ಕನ್ನು ತಗೊಂಬಂದಿದ್ರು ಅಂತ. ಇವರಿಬ್ಬರೇ ಕಾಂಗ್ರೆಸ್ನ 4 ಒಡಿಶಾ ಶಾಸಕರನ್ನು ಸೆಳೆಯೋದಕ್ಕೆ ಬಂದವರು ಇವರು. ಈಗ ಇವರನ್ನು ಕಾಂಗ್ರೆಸ್ನ ಶಾಸಕರು ಹಿಡಿದು ಕೂರಿಸಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ನ ಒಂದಷ್ಟು ಜನ ಕಾರ್ಯಕರ್ತರು ಒಡಿಶಾ ಶಾಸಕ ಮಂಗು ಕಿಲ್ಲಿ ಅವರನ್ನು ಭೇಟಿ ಮಾಡಿ ಇವರಿಬ್ಬರು, ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಇವರಿಬ್ಬರು ಕಾಂಗ್ರೆಸ್ನ ಶಾಸಕರನ್ನು ಭೇಟಿ ಮಾಡಿ ಖಾಲಿ ಚೆಕ್ ಕೊಟ್ಟು ಬನ್ನಿ ನಮ್ಮ ಪಕ್ಷಕ್ಕೆ ಅಂಥೇಳಿ ಇನ್ವೈಟ್ ಮಾಡೋದಕ್ಕೇನೋ ಬಂದಿದ್ರಂತೆ ಆಪರೇಷನ್ ಕಮಲದ ಭಾಗವಾಗಿ. ಈಗ ಇವರಿಬ್ಬರನ್ನು ಹಿಡಿದು ಕೂರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್, ಏನೇನಾಯಿತು ಆ್ಯಕ್ಚುಲ್ ಆಗಿ? ಈಗ ಕಾಂಗ್ರೆಸ್ನ ಒಂದು 4 ಜನ ಶಾಸಕರನ್ನು ಸೆಳೆಯೋದಕ್ಕೆ ಬಂದಂಥ ಈ ಇಬ್ಬರು ಇದ್ದಾರಲ್ಲ, ಯಾರು ಇವರು? ಜೊತೆಗೆ ಆ ಬ್ಲ್ಯಾಂಕ್ ಚೆಕ್ ಯಾವುದಕ್ಕೋಸ್ಕರ ಯೂಸ್ ಮಾಡಲಾಗಿತ್ತು? ಆಪರೇಷನ್ ಕಮಲದ ಭಾಗವಾಗಿನ ಅಥವಾ ಬೇರೆ ಏನಾದರೂ ಸಮಜಾಯಿಷಿ ಕೊಡ್ತಿದ್ದಾರಾ ಅಂತ ಅವರಿಬ್ರು? ಖಂಡಿತ ಶರತ್, ಏನಂತಂದ್ರೆ ಒಡಿಶಾದಲ್ಲಿ ನಾಳೆ ರಾಜ್ಯಸಭಾ ಚುನಾವಣೆ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿಂದ ಇದ್ದಂತ ಕಾಂಗ್ರೆಸ್ ಶಾಸಕರನ್ನ ಬಿಡದಿಯ ವಂಡಲಾ ರೆಸಾರ್ಟ್ಗೆ ಡಿ.ಕೆ. ಶಿವಕುಮಾರ್ ಅವರ ಸುಪರ್ದಿಲಿ ಇಲ್ಲಿ ರೆಸಾರ್ಟ್ ನಲ್ಲಿ ಇರಿಸಲಾಗಿತ್ತು. ಯಾಕಂದ್ರೆ ಒಂದಷ್ಟು ರಾಜಕೀಯ ಬೆಳವಣಿಗೆ ನಡೀತಿತ್ತು ಅನ್ನೋ ಕಾರಣಕ್ಕೆ, ಜೊತೆಗೆ ಆಪರೇಷನ್ ಕಮಲದ ಆತಂಕ ಇದ್ದ ಕಾರಣದಿಂದಾಗಿ ಸುಮಾರು 8 ಜನ ಶಾಸಕರನ್ನ ಶುಕ್ರವಾರ ತಡರಾತ್ರಿ ವಂಡಲಾ ರೆಸಾರ್ಟ್ಗೆ ಕರ್ಕೊಂಡು ಬಂದು ಇಲ್ಲಿ ವಾಸ್ತವ್ಯನ ಹೂಡಿದ್ರು. ಆದ್ರೆ ಇವತ್ತು ಒಡಿಶಾದಿಂದ ಬಂದಿದ್ದಂತ 4 ಮಂದಿ ಆ ಶಾಸಕರನ್ನ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಹೈಜಾಕ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬ್ಲ್ಯಾಂಕ್ ಚೆಕ್ ಅನ್ನ ಹಿಡಿದುಕೊಂಡು ಅವ್ರನ್ನ ಸೆಳಿಲಿಕ್ಕೆ ಬಂದಿರುವಂತದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಇವರು ಒಡಿಶಾ ಮೂಲದವರು ಅಂತೇಳಿ ಗೊತ್ತಾಗ್ತಿರುವಂತದ್ದು. ಅವರ ಆಧಾರ್ ಕಾರ್ಡ್ಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಏನು ರಿಸೆಪ್ಷನ್ ನಲ್ಲಿ ಹೋಟೆಲ್ ನ ಬುಕ್ ಮಾಡ್ಲಿಕ್ಕೆ ಎಂಟ್ರಿ ಮಾಡಿದಂತ ಮಾಹಿತಿನ ತಿಳ್ಕೊಂಡಂತ ಸ್ಥಳೀಯರು ಅವ್ರನ್ನ ಹಿಡಿದು ಕುಡಿಸ್ಕೊಂಡಿರುವಂತದ್ದು. ಸದ್ಯ ಅವರಿಬ್ರು ಕೂಡ ಒಂದು ಬ್ಲ್ಯಾಂಕ್ ಚೆಕ್ ಅಂದ್ರೆ SBI ಬ್ಯಾಂಕ್ ನ ಒಂದು ಸೈನ್ ಮಾಡಿರುವಂತ ಚೆಕ್ ಅನ್ನ ಹಿಡ್ಕೊಂಡು ಬಂದು ಅಲ್ಲಿ ಒಡಿಶಾ ಕೈ ಶಾಸಕರಂತ ಮಂಗು ಕಿಲ್ಲಿ ಅವ್ರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ವೀರೇಂದ್ರ ಪ್ರಸಾದ್ ಜೊತೆಗೆ ಅಜಿತ್ ಕುಮಾರ್ ಸಾವ್ನ ಇಬ್ರು ಕೂಡ ಕಾಂಗ್ರೆಸ್ ಮುಖಂಡರುಗಳು ಇಟ್ಕೊಂಡು ಕುಣಿಸ್ಕೊಂಡು ಯಾರಾಗಿ ಬಂದಿದ್ದು ನೀವು ಇಲ್ಲಿ ಶಾಸಕರನ್ನ ಏನಕ್ಕೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ದು ಅಂತ ಹೇಳಿ ಒಂದಷ್ಟು ಚರ್ಚೆನೂ ಕೂಡ ಅವ್ರ ಜೊತೆ ಮಾಡ್ತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈಗ ಸ್ಥಳಕ್ಕೆ ಬಿಡದಿಯ ಪೊಲೀಸರು ಕೂಡ ಬಂದಿರುವಂತದ್ದು. ಅವರು ಕೂಡ ಅವ್ರನ್ನ ಪರಿಶೀಲನೆ ಮಾಡಿ ಒಂದಷ್ಟು ವಿಚಾರಣೆನ ಮಾಡ್ತಾ ಇರುವಂತಂದ್ರೆ ಬ್ಲ್ಯಾಂಕ್ ಚೆಕ್ ಅನ್ನ ಇಟ್ಕೊಂಡು ಬಂದು ಇವರು ಯಾವ ಪಕ್ಷದ ಏಜೆಂಟ್ ಗಳಾಗಿ ಬಂದಿದ್ರು ಅಥವಾ ಯಾರು ಇವ್ರನ್ನ ಕಳಿಸಿದ್ರು ಅನ್ನೋ ಒಂದಷ್ಟು ವಿಚಾರಣೆಗಳನ್ನ ನಡೆಸ್ತಾರೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅಂತಂದ್ರೆ ಕಾಂಗ್ರೆಸ್ ಒಂದ್ ರೀತಿ ಟ್ರಬಲ್ ಶೂಟರ್ ಇದ್ದಂಗೆ. ಅವರು ಸಾಕಷ್ಟು ಈ ರೀತಿ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ರೆಸಾರ್ಟ್ಗೆ ಕರ್ಕೊಂಡು ಬಂದು ಅವ್ರನ್ನ ವಾಸ್ತವ್ಯ ಹೂಡಿಸಿ ಚುನಾವಣೆಯನ್ನ ನಡೆಸ್ತಿದ್ದಂಥದ್ದು. ಆದ್ರೆ
ಅವ್ರನ್ನ ಹೈಜಾಕ್ ಮಾಡ್ಲಿಕ್ಕೆ ಬಂದಿರುವಂತದ್ದು ಯಾರು ಯಾವ ಪಕ್ಷದವರು ಅಂತ ಹೇಳಿ ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಿರುವಂತ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈಗ ಇಲ್ಲಿದ್ದಂತ ಶಾಸಕರನ್ನ ಮಲ್ಲಿಕಾರ್ಜುನ್ ಖರ್ಗೆ ಏನು AICC ಅಧ್ಯಕ್ಷ ಇದ್ದಾರೆ ಅವರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.